ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 5ನೇ ತರಗತಿ ಕನ್ನಡ ಭಾಗ 1 ಗದ್ಯ ಭಾಗ 3 ನಮ್ಮ ಮಾತು ಕೇಳಿ. ಹಿಂದಿನ ವಿಡಿಯೋದಲ್ಲಿ ನಾವು ನದಿಯ ಅಳಲು ಪಾಠದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ನಮ್ಮ ಮಾತು ಕೇಳಿ ಪಾಠದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. ಮೊದಲನೆಯದಾಗಿ ಇಲ್ಲಿ ನಾವು ಪಾಠವನ್ನು ತೋರಿಸಿದ್ದೇವೆ. ಈಗ ನೀವು ಅಭ್ಯಾಸವನ್ನು ಗಮನಿಸಬಹುದು. ಪದಗಳ ಅರ್ಥಗಳನ್ನು ಕೂಡ ಕೊಡಲಾಗಿದೆ, ನೋಡಿಕೊಳ್ಳಿ. ಅಭ್ಯಾಸ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ ನಂಬರ್ 1, ಕಾಡಿನ ಅಧಿಪತಿ ಯಾರು ಎಂದು ಕೇಳಲಾಗಿದೆ. ಈಗ ನಾವು ಉತ್ತರವನ್ನು ಬರೆಯೋಣ. ಕಾಡಿನ ಅಧಿಪತಿ ಯಾರು? ಉತ್ತರ, ಕಾಡಿನ ಅಧಿಪತಿಯನ್ನು ಬರೆಯಬೇಕು. ಆನೆ ಕಾಡಿನ ಅಧಿಪತಿ ಅಥವಾ ಕಾಡಿನ ಅಧಿಪತಿ ಆನೆ ಎಂದು ಕೂಡ ನೀವು ಬರೆದುಕೊಳ್ಳಬಹುದು. ಉತ್ತರ ಬರೆಯಿರಿ, ಆನೆ ಕಾಡಿನ ಅಧಿಪತಿ. ಪ್ರಶ್ನೆ ನಂಬರ್ 2, ಆನೆಯು ಯಾವುದರಲ್ಲಿ ವಿವರ ಬರೆದು ತರಲು ಸೂಚನೆ ನೀಡಿತು? ಉತ್ತರ, ಆನೆಯು ಫಲಕದಲ್ಲಿ ವಿವರ ಬರೆದು ತರಲು ಸೂಚನೆ ನೀಡಿತು. ಪ್ರಶ್ನೆ ನಂಬರ್ 3, ಮನುಷ್ಯರು ಕಡಿಮೆ ಆಹಾರ ನೀಡುತ್ತಾರೆ ಎಂದು ಯಾರು ದೂರು ಬರೆದವರು ಅಥವಾ ದೂರು ಬರೆದವರು ಯಾರು ಎಂದು ಇಲ್ಲಿ ಕೇಳಲಾಗಿದೆ. ಉತ್ತರ, ಮನುಷ್ಯರು ಕಡಿಮೆ ಆಹಾರ ನೀಡುತ್ತಾರೆ ಎಂದು ದೂರು ಬರೆದವರು ಎತ್ತು. ಪ್ರಶ್ನೆ ನಂಬರ್ 4, ಕಾಡು ನಿಮಗೂ ಬೇಕು ಎಂದು ಎಚ್ಚರಿಸಿದವರು ಯಾರು? ಉತ್ತರ ಬರೆಯಿರಿ, ಕಾಡು ನಿಮಗೂ ಬೇಕು ಎಂದು ಎಚ್ಚರಿಸಿದವರು ಜಿಂಕೆ. ಪ್ರಶ್ನೆ ನಂಬರ್ 5, ಮದ್ದುಗುಂಡುಗಳನ್ನು ಸಿಡಿಸಬೇಡಿ ಎಂದು ಹೇಳಿದವರು ಯಾರು? ಉತ್ತರ, ಮದ್ದುಗುಂಡುಗಳನ್ನು ಸಿಡಿಸಬೇಡಿ ಎಂದು ಹೇಳಿದವರು ಮಂಗ. ಕೆಳಗಿನ ಪ್ರಶ್ನೆಗಳಿಗೆ 2 ರಿಂದ 3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ ನಂಬರ್ 1, ಎತ್ತು ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು? ಎತ್ತು ಹಿಡಿದಂತಹ ಪದಕದಲ್ಲಿ ಏನು ಬರೆದಿತ್ತು ಎಂದು ನಾವು ಬರೆಯಬೇಕಾಗಿದೆ. ಉತ್ತರ ಬರೆಯಿರಿ, ಎತ್ತು ಹಿಡಿದ ಫಲಕದಲ್ಲಿ ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ, ಕಡಿಮೆ ಆಹಾರ ನೀಡುತ್ತೀರಿ, ನಮ್ಮ ಸೇವೆ ಬೇಕು, ನಾವು ಮಾತ್ರ ಬೇಡ ಅಲ್ಲವೇ, ನಮ್ಮ ಸೇವೆಯನ್ನು ಮರೆಯದಿರಿ, ದಯೆ ಇರಲಿ ಸಕಲ ಪ್ರಾಣಿಗಳಲ್ಲಿ ಎಂದು ಬರೆದಿತ್ತು.
ಪ್ರಶ್ನೆ ನಂಬರ್ 2, ಜಿಂಕೆ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು? ಉತ್ತರ: ಜಿಂಕೆ ಹಿಡಿದ ಫಲಕದಲ್ಲಿ ನಮ್ಮ ಬದುಕಿನ ಆಧಾರ ತಾಣ ಕಾಡು, ಅದನ್ನು ನಾಶ ಮಾಡುತ್ತಿದ್ದೀರಿ. ನಮಗೆ ತಿನ್ನಲು ಹುಲ್ಲಿಲ್ಲ, ಮಲಗಲು ಮರದ ನೆರಳಿಲ್ಲ. ಕಾಡು ನಿಮಗೂ ಬೇಕು, ನಮಗೂ ಬೇಕು. ನಮ್ಮನ್ನು ಉಳಿಸಿರಿ, ನೀವು ಉಳಿಯಿರಿ ಎಂದು ಬರೆದಿತ್ತು. ಪ್ರಶ್ನೆ ನಂಬರ್ 3, ಆಮೆ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು? ಉತ್ತರ: ಆಮೆ ಹಿಡಿದ ಫಲಕದಲ್ಲಿ ನೀರು ಅಮೂಲ್ಯ ಸಂಪತ್ತು, ಅದನ್ನು ಹಾಳು ಮಾಡುತ್ತಿದ್ದೀರಿ. ಕಸ ಕಡ್ಡಿ ಹಾಕಿ ಕಲುಷಿತಗೊಳಿಸುತ್ತಿದ್ದೀರಿ. ನಮಗೆ ನೀರಿನಲ್ಲಿರಲು ಕಷ್ಟವಾಗುತ್ತಿದೆ. ನೀರು ನಮ್ಮೆಲ್ಲರ ಜೀವ. ನೀರನ್ನು ದುರ್ಬಳಕೆ ಮಾಡಬೇಡಿ, ಕಲುಷಿತಗೊಳಿಸಬೇಡಿ ಎಂದು ಬರೆದಿತ್ತು. ಪ್ರಶ್ನೆ ನಂಬರ್ 4, ಕರಡಿ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು? ಉತ್ತರ: ಕರಡಿ ಹಿಡಿದ ಫಲಕದಲ್ಲಿ ಎಲ್ಲವನ್ನೂ ನೀವೇ ತಿನ್ನುತ್ತೀರಿ, ತಿಂದು ಹೆಚ್ಚಾಗಿ ಹಾಳು ಮಾಡುತ್ತೀರಿ. ನಮ್ಮ ಹೊಟ್ಟೆ ಹಸಿವಿನ ಬಗ್ಗೆ ನೀವು ಗಮನಿಸುವುದಿಲ್ಲ, ನಮಗೇನು ಉಳಿಸುವುದಿಲ್ಲ. ನೀವು ತಿನ್ನಿ, ನಮಗೂ ತಿನ್ನಲು ಬಿಡಿ ಎಂದು ಬರೆದಿತ್ತು. ಪ್ರಶ್ನೆ ನಂಬರ್ 5, ನಾಯಿ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು? ಉತ್ತರ: ನಾಯಿ ಹಿಡಿದ ಫಲಕದಲ್ಲಿ ನಾವು ನಡೆದಾಡಬೇಕು, ಓಡಾಡಬೇಕು, ನಮಗೂ ದಾರಿ ಬಿಡಿ. ಹಾದಿ ಬೀದಿಗಳಲ್ಲಿ ನೀವು ಮತ್ತು ನಿಮ್ಮ ವಾಹನಗಳೇ ತುಂಬಿವೆ. ಮೈ ಮೇಲೆ ಎಚ್ಚರವಿಲ್ಲದಂತೆ ಸಾಗುತ್ತೀರಿ, ಇತರರಿಗೂ ತೊಂದರೆ ಕೊಡುತ್ತೀರಿ. ಸರಿಯಾಗಿ ಚಲಿಸಿರಿ, ಚಲಿಸಲು ಬಿಡಿ ಎಂದು ಬರೆದಿತ್ತು. ಈ ಪ್ರಶ್ನೆ ಬಿಟ್ಟ ಸ್ಥಳಗಳನ್ನು ಸರಿಯಾದ ಪದಗಳಿಂದ ಭರ್ತಿ ಮಾಡಿರಿ. ಇಲ್ಲಿ ಕೊಟ್ಟಿರುವಂತಹ ಬಿಟ್ಟ ಸ್ಥಳಗಳನ್ನು ಈಗ ನಾವು ತುಂಬೋಣ. ಪ್ರಶ್ನೆ ನಂಬರ್ 1, ಆನೆಯು ಎಲ್ಲ ಪ್ರಾಣಿಗಳಿಂದಲೂ ಡ್ಯಾಶ್ ಯನ್ನು ಗಳಿಸಿತ್ತು ಎಂದು ಕೊಟ್ಟಿದ್ದಾರೆ. ಉತ್ತರ ಬರೆಯೋಣ. ಆನೆಯು ಎಲ್ಲ ಪ್ರಾಣಿಗಳಿಂದಲೂ ಮೆಚ್ಚುಗೆಯನ್ನು ಗಳಿಸಿತ್ತು. ಬಿಟ್ಟ ಸ್ಥಳದಲ್ಲಿ ಮೆಚ್ಚುಗೆ ಎಂದು ನೀವು ಬರೆಯಬೇಕು. ಪ್ರಶ್ನೆ ನಂಬರ್ 2, ಪ್ರಾಣಿಗಳು ಈ ದಿನದ ಡ್ಯಾಶ್ ಸಿದ್ಧವಾಗಿ ಬಂದಿದ್ದವು ಎಂದು ಕೊಡಲಾಗಿದೆ. ಪ್ರಾಣಿಗಳು ಈ ದಿನದ ಸಭೆಗೆ ಸಿದ್ಧವಾಗಿ ಬಂದಿದ್ದವು. ಬಿಟ್ಟ ಸ್ಥಳದಲ್ಲಿ ಸಭೆಗೆ ಎಂದು ಬರೆಯಿರಿ. ಪ್ರಶ್ನೆ ನಂಬರ್ 3, ಎಲ್ಲರ ಕುರಿತಾಗಿಯೂ ಈ ರೀತಿಯ ಡ್ಯಾಶ್ ಸಲ್ಲದು ಎಂದು ಕೊಟ್ಟಿದ್ದಾರೆ. ಉತ್ತರ: ಎಲ್ಲರ ಕುರಿತಾಗಿಯೂ ಈ ರೀತಿಯ ಆಕ್ರೋಶ ಸಲ್ಲದು. ಬಿಟ್ಟ ಸ್ಥಳದಲ್ಲಿ ಆಕ್ರೋಶ ಎಂದು ಬರೆಯಬೇಕು. ಪ್ರಶ್ನೆ ನಂಬರ್ 4, ಇವುಗಳನ್ನು ಇನ್ನೊಮ್ಮೆ ಡ್ಯಾಶ್ ಚರ್ಚಿಸೋಣ ಎಂದು ಕೊಟ್ಟಿದ್ದಾರೆ. ಇವುಗಳನ್ನು ಇನ್ನೊಮ್ಮೆ ಪರಿಶೀಲಿಸಿ ಚರ್ಚಿಸೋಣ. ಬಿಟ್ಟ ಸ್ಥಳದಲ್ಲಿ ಪರಿಶೀಲಿಸಿ ಎಂದು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 5, ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ ಎಂದು ಡ್ಯಾಶ್ ಹೇಳಿತು. ಉತ್ತರ: ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ ಎಂದು ಎತ್ತು ಹೇಳಿತು. ಬಿಟ್ಟ ಸ್ಥಳದಲ್ಲಿ ಎತ್ತು ಎಂದು ಬರೆದುಕೊಳ್ಳಿ. ಇಲ್ಲಿ ನಾವು ಕೊಟ್ಟಿರುವಂತಹ ಎಲ್ಲ ಬಿಟ್ಟ ಸ್ಥಳಗಳನ್ನು ಸರಿಯಾದ ಪದಗಳಿಂದ ಭರ್ತಿ ಮಾಡಿದ್ದೇವೆ. ಮುಂದಿನ ಪ್ರಶ್ನೆಗಳನ್ನು ಗಮನಿಸೋಣ.
ಭಾಷಾಭ್ಯಾಸ ಎಂದು ಕೊಡಲಾಗಿದೆ. ಭಾಷಾಭ್ಯಾಸದಲ್ಲಿ ಮೇಲೆ ಕೊಟ್ಟಿರುವಂತಹ ವ್ಯಾಕರಣಾಂಶಗಳಿಂದಲೇ ಇಲ್ಲಿ ಉತ್ತರಗಳನ್ನು ಬರೆಯಬೇಕಾಗಿದೆ. ವಚನ ಬದಲಿಸಿ ಬರೆಯಿರಿ ಎಂದು ಕೊಟ್ಟಿದ್ದಾರೆ. ಈಗ ನಾವು ಏಕವಚನದಲ್ಲಿರುವಂತಹ ಪದಗಳನ್ನು ಬಹುವಚನ ಬಳಸಿ ಬರೆಯಬೇಕು. ಮೊದಲನೆಯದಾಗಿ ಎತ್ತು ಎಂದು ಕೊಟ್ಟಿದ್ದಾರೆ. ಎತ್ತು, ಇದನ್ನು ವಚನ ಬದಲಿಸಿ ಬರೆದಾಗ ಎತ್ತುಗಳು, ಒಂದು ಎತ್ತು ಇರುವಾಗ ನಾವು ಎತ್ತು ಎಂದು ಕರೆಯುತ್ತೇವೆ. ಒಂದಕ್ಕಿಂತ ಹೆಚ್ಚು ಎತ್ತು ಇರುವಾಗ ಎತ್ತುಗಳು ಎಂದು ಕರೆಯಬೇಕು. ಆದ್ದರಿಂದ ಎತ್ತುಗಳು ಎಂದು ಬರೆಯಿರಿ. ಎರಡನೆಯದಾಗಿ ನಾಯಕ, ನಾಯಕರು, ಅಣ್ಣಂದಿರು, ಇಲ್ಲಿ ಬಹುವಚನವನ್ನು ಕೊಟ್ಟಿದ್ದಾರೆ. ಬಹುವಚನವನ್ನು ನಾವು ಏಕವಚನದಲ್ಲಿ ಬರೆದಾಗ ಅಣ್ಣಂದಿರು ಇರುವುದು ಅಣ್ಣ ಆಗುತ್ತದೆ. ಪತ್ರಿಕೆಗಳು, ಪತ್ರಿಕೆಗಳು ಇದು ಕೂಡ ಬಹುವಚನದಲ್ಲಿ ಕೊಟ್ಟಿದ್ದಾರೆ. ಒಂದೇ ಪತ್ರಿಕೆಯನ್ನು ಬರೆಯಬೇಕು, ಪತ್ರಿಕೆ ಎಂದು ಬರೆಯಿರಿ. ಐದನೆಯದಾಗಿ ಪತ್ರಗಳು, ಇದು ಕೂಡ ಬಹುವಚನವಾಗಿದೆ. ಆದ್ದರಿಂದ ಒಂದು ಎಂದು ನಾವು ಬರೆಯುವಾಗ, ಏಕವಚನ ರೂಪದಲ್ಲಿ ಬರೆಯುವಾಗ ಪತ್ರ ಎಂದು ಬರೆಯಬೇಕು. ಮಿತ್ರರು ಎಂದು ಕೊಡಲಾಗಿದೆ. ಮಿತ್ರರು ಇದು ಬಹುವಚನ ರೂಪ. ಏಕವಚನದಲ್ಲಿ ಬರೆದಾಗ ಮಿತ್ರ ಎಂದು ಬರೆಯಬೇಕು. ಅದು, ಇದನ್ನು ನಾವು ಬಹುವಚನ ರೂಪದಲ್ಲಿ ಈಗ ಬರೆಯಬೇಕು. ಅದು ಎನ್ನುವುದು ಏಕವಚನವಾಗಿದೆ. ಅದು ಎನ್ನುವುದನ್ನು ನಾವು ಬಹುವಚನ ರೂಪದಲ್ಲಿ ಬರೆದಾಗ ಅವು ಎಂದು ಆಗುತ್ತದೆ. ಅವು ಎಂದು ಬರೆದುಕೊಳ್ಳಿ. ನೀವು ಎಂದು ಕೊಟ್ಟಿದ್ದಾರೆ. ನೀವು, ಇದನ್ನು ನಾವು ಬಹುವಚನ ಎಂದು ಪರಿಗಣಿಸಬಹುದು. ಇದರ ಏಕವಚನ ರೂಪ ಬರೆದಾಗ ನೀನು ಎಂದು ಬರೆಯಬೇಕಾಗುತ್ತದೆ. ನೀನು ಎಂದು ಬರೆದುಕೊಳ್ಳಿ. ಇಲ್ಲಿ ಯೋಜನೆ ಎಂದು ಕೊಟ್ಟಿದ್ದಾರೆ. ಇವುಗಳನ್ನು ಬರೆಯುವಂತಹ ಅವಶ್ಯಕತೆ ಇಲ್ಲ. ಈ ವಿಡಿಯೋದಲ್ಲಿ ನಾವು ನಮ್ಮ ಮಾತು ಕೇಳಿ ಪಾಠದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಜೀವದ ಮೌಲ್ಯ ಪಾಠದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. ನಮ್ಮ ಅನು ಎಜುಕೇಷನಲ್ ಸ್ಟಡೀಸ್ನಲ್ಲಿ 5ನೇ ತರಗತಿ ಕನ್ನಡ ಭಾಗ 1ರ ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು. ನೀವು ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ 5ನೇ ತರಗತಿ ಕನ್ನಡ ಭಾಗ 1 ಪ್ರಶ್ನೋತ್ತರಗಳು ಇದನ್ನು ಗಮನಿಸಬಹುದಾಗಿದೆ.